ವಿರಾಮದ ಬಳಿಕ ಮತ್ತೊಮ್ಮೆ ಪ್ರಾಪರ್ಟಿ ಪ್ಲಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ನಿಮ್ಮ ಪ್ರಾಪರ್ಟೀಸ್ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ತುಮಕೂರಲ್ಲಿದೆ, ಅಂದ್ರೆ ತುಮಕೂರು ರೋಡಲ್ಲಿದೆ, ನೆಲಮಂಗಲ ರೋಡಲ್ಲಿದೆ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಟ್ರಿ. ಮೈಸೂರು ರೋಡಲ್ಲಿದೆ ಅಂತ ಕೂಡ ಹೇಳ್ತಾ ಇದ್ರಿ. ಮೈಸೂರು ರೋಡಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಸರ್ ಸೈಟ್? ಖಂಡಿತ ಮೇಡಮ್. ನಿಮಗೆ ಇವಾಗ ಮೈಸೂರು ರೋಡಲ್ಲಿ ಕುಂಬಳಗೂಡು ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ಕೆಂಗೇರಿಯಿಂದ ನೆಕ್ಸ್ಟ್ ಸ್ಟಾಪ್ ಬಂದು ಅಂಚೆಪಾಳ್ಯ, ಅದಾಗ್ತಿರಂಗೆ ಕುಂಬಳಗೂಡು ಸಿಗುತ್ತೆ. ಕುಂಬಳಗೂಡಲ್ಲಿ ಟೂವರ್ಡ್ಸ್ ದೇವಿಗೆ ಲೆಫ್ಟ್ ತೊಗೊಂಡ್ರೆ ದೇವಿಗೆರೆ ಕ್ರಾಸ್ ಅಂತ ಬಂದರೆ ಅಲ್ಲಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಹೋದರೆ BGS ಇಂಟರ್ನ್ಯಾಷನಲ್ ಸ್ಕೂಲು ಎಲ್ಲ ಈ ಥರ ಇದೆ. ಅದು ಪಕ್ಕದಲ್ಲೇ ನಮ್ಮ ಪ್ರಾಜೆಕ್ಟ್ ಬರುತ್ತೆ. ಅದು ಬಂದು DC ಕನ್ವರ್ಟೆಡ್ ಮತ್ತು ಮಾಡರ್ನ್ ಅಮ್ಯುನಿಟೀಸ್ ಕೊಟ್ಟಿದ್ದೀವಿ. ಎಲೆಕ್ಟ್ರಿಕಲ್ ಸೀಟ್ ಲೈಟ್ಸು, ಓವರ್ ಟ್ಯಾಂಕು ಮತ್ತು ಪ್ರತಿಯೊಂದು ಡೆವಲಪ್ಮೆಂಟ್ಸು, ಕಾಂಕ್ರೀಟ್ ರೋಡ್ಸು, ಈ ಥರ ಎಲ್ಲ ಡೆವಲಪ್ಮೆಂಟ್ಸು ಕೊಟ್ಟಿದ್ದೀವಿ. ಇದು DC ಕನ್ವರ್ಟೆಡ್ ಮತ್ತು ಇಂಡಿವಿಜುವಲ್ ಈ ಖಾತೆ ಕೂಡ ಆಗುತ್ತೆ. ಇದು ಫರ್ ಸ್ಕ್ವೇರ್ ಫೀಟ್ ಬಂದು 1399 ಅಂದರೆ 2000 ರೂಪಾಯಿ ಇದೆ. ಬಂದು ಆ್ಯಕ್ಚುಲಿ 24 ಲ್ಯಾಕ್ ಆಗುತ್ತೆ ಫರ್ 30-40ಗೆ, ಮತ್ತು 20-30ಗೆ ಬಂದು 12 ಲ್ಯಾಕ್ ರೂಪಾಯಿ ಆಗುತ್ತೆ. ಈ ಪ್ರಾಪರ್ಟಿ ಬಂದು ತುಂಬ ಚೆನ್ನಾಗಿದೆ. ಮೇನ್ ರೋಡ್ಗಿಂದ ಒಂದು 4 to 5 ಕಿಲೋಮೀಟರ್ ರೇಡಿಯಸಲ್ಲಿರುವಂಥ ಪ್ರಾಜೆಕ್ಟು. ಇವಾಗ ಮೈಸೂರು ರೋಡ್ ನಿಮಗೆ ಗೊತ್ತಿರ್ಬೋದು ಮೇಡಮ್, ಫಸ್ಟು ಡೆವಲಪ್ಮೆಂಟ್ ಏರಿಯಾ. ಈಗ ಹೈವೇ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ. ಸೊ ಇದು ಕೂಡ ನಾವು ಜನರಿಗೆ ಸಜೆಷನ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ನೀವು ಒಂದು ಸ್ವಲ್ಪ ಬಂದು ಜಾಗ ನೋಡಿಬಿಟ್ಟು ನೆಕ್ಸ್ಟ್ ಪ್ಲ್ಯಾನ್ ಮಾಡಿ ಅಂತ ಹೇಳ್ತೀವಿ ಮೇಡಮ್. ಅದು ಅಲ್ಲಿ ತುಂಬ ಗುಡ್ ಪ್ರಾಪರ್ಟಿ. ಸರ್, ಇನ್ನು ಸೈಟ್ ವಿಸಿಟ್ಗೆ ಬರುವಂಥವ್ರು ಕೇವಲ ಬೆಂಗಳೂರಿನ ಜನ ಅಷ್ಟೇ ಆಗಿರೋದಿಲ್ಲ, ಹಳ್ಳಿಗಳಿಂದ ಕೂಡ ಬಂದು ಸೈಟ್ ವಿಸಿಟ್ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಸೊ ಅಂಥವ್ರಿಗೆ ವೆಹಿಕಲ್ ಫೆಸಿಲಿಟೀಸ್ ಏನಾದರೂ ನಿಮ್ಮ ಸಂಸ್ಥೆ ವತಿಯಿಂದ ಇದೆಯಾ ಅಂತ? ಖಂಡಿತ ಮೇಡಮ್. ಈಗ ನಮ್ಮ ಪ್ರಾಜೆಕ್ಟ್ ಏನು ಇವಾಗ ನಾವು ಟಿವಿಲಿ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಇರೋವಂಥ ನಂಬರ್, ಆ ಸ್ಕ್ರೀನ್ ನಂಬರ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಬಂದು ಪ್ರಾಪರ್ಟಿ ಡೀಟೇಲ್ಸ್ನ ಫೋನ್ ಮುಖಾಂತರ ಕೊಟ್ಟು ಅವ್ರಿಗೆ ಒಂದು ವಾಟ್ಸಪ್ಪಲ್ಲಿ ಪ್ರತಿಯೊಂದು ಡೀಟೇಲ್ಸು ಕೊಡ್ತಾರೆ. ಆ ಡೀಟೇಲ್ಸ್ ಕೊಟ್ಟಾದ್ಮೇಲೆ ನೀವು ನೆಕ್ಸ್ಟು ಫ್ಯಾಮಿಲಿ ಬರೋಕ್ಕೆ ಒಂದು ಪ್ಲ್ಯಾನ್, ವಿಸಿಟ್ ವೀಕೆಂಡ್ಸ್ ಆಗಿರ್ಬೋದು, ವೀಕ್ ಡೇಸಲ್ಲಿ ಆಗಿರ್ಬೋದು, ಅಪ್ ಟು ಮಾರ್ನಿಂಗ್ 10 to ಈವ್ನಿಂಗ್ 6ವರೆಗೂ ವಿಸಿಟ್ ಫ್ಯಾಕಲ್ಟೀಸ್ ಇರುತ್ತೆ. ನಾವು ಫ್ಯಾಮಿಲಿ ಸಮೇತ ಬರ್ತಾ ಇದ್ದೀವಿ ಅಂದರೆ ನಮ್ಮದೇ ಕಂಪ್ನಿಯಿಂದ ವೆಹಿಕಲ್ನ ನಾವು ಮನೆ ಹತ್ರ ಡೋರ್ ಸ್ಟೆಪ್ಪಿಗೆ ಕಳಿಸ್ಕೊಟ್ಟು ಪಿಕಪ್ ಆ್ಯಂಡ್ ಡ್ರಾಪು ಕೂಡ ನಮ್ಮ ಕಂಪ್ನಿಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರತಿಯೊಂದು ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಕೊಟ್ಟು ವಾಪಸ್ ಅವ್ರ ಮನೆ ಹತ್ರ ಡ್ರಾಪ್ ಮಾಡೋವಂಥ ಫ್ಯಾಕಲ್ಟೀಸು ಕೂಡ ಕೊಡ್ತಾಯಿದ್ದೀವಿ. ಇನ್ನು ಅದೇ ಥರ ಇವಾಗ ಆಲ್ಮೋಸ್ಟ್ ಎಲ್ಲ ಗ್ರಾಹಕರು ಏನು ಮಾಡ್ತಾರೆ, ಸೊ ಅವರು ನಮ್ಮ ಪ್ರಾಪರ್ಟಿ ನೋಡಬೇಕಂತ ಇನ್ನೊಂದು ಪ್ರಾಪರ್ಟಿ ನೋಡೋಣ ಅಂತ ಅವರು ಓನ್ ವೆಹಿಕಲಲ್ಲಿ ಬರ್ತಾರೆ. ಮತ್ತು ಅವ್ರಿಗೆ ಫ್ರೀ ಸಿಕ್ಕುವಂಥ ಟೈಮಲ್ಲಿ ಅವ್ರಿಗೆ ನಮ್ಮನ್ನು ಕಾಯಲ್ಲ, ಅವ್ರಿಗೆ ಬಂದವ್ರಿಗೆ ಏನು ಹೇಳ್ತೀವಿ, ಬರೋಕ್ಕೂ ಮುಂಚೆ ಒಂದು ಸತಿ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಫೋನ್ ಮಾಡಿಕೊಂಡು ಒಂದು ಸತಿ ವಿಸಿಟ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ಸು, ನಮ್ಮ ಟೀಮ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ನಿಮಗೆ ಪ್ರತಿಯೊಂದು ಪ್ರಾಜೆಕ್ಟು ಡೀಟೇಲ್ಸ್ನ ಕೊಟ್ಟು ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಬಗ್ಗೆ ಎಲ್ಲ ತಿಳಿಸಿ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಅಂತ ಹೇಳ್ತೀನಿ. ಆಗಿಂದ ಆ ಥರನೂ ಮಾಡ್ಬೋದು ಮೇಡಮ್. ಸರ್, ಇನ್ನು ಸೈಟನ್ನು ತೆಗೆದುಕೊಳ್ತೀವಿ ಅಂತಂದ್ರೆ ಕೇವಲ ಮನೆಯಲ್ಲಿ ಒಬ್ಬರು ಡಿಸಿಷನ್ ಆಗಿರೋದಿಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಡಿಸಿಷನ್ ಆಗಿರುತ್ತೆ. ಸೊ ಸೈಟ್ ವಿಸಿಟಿಂಗ್ಗೆ ಬರುವಾಗ ಕಂಪ್ಲೀಟ್ ಫ್ಯಾಮಿಲಿ ಬರ್ಬೋದಾ? ಇಷ್ಟೇ ಜನರು ಬರಬೇಕಂತ ಏನಾದರೂ ರೂಲ್ಸ್ ಇದೆಯಾ? ಇಲ್ಲ ಮೇಡಮ್, ನಮ್ಗೆ ಯಾಕೆಂದರೆ ಕಂಪ್ಲೀಟ್ ಫ್ಯಾಮಿಲಿ ಬಂದಾಗ ಗ್ರಾಹಕರಿಗೂ ಒಳ್ಳೆಯದು ಮತ್ತು ನಮಗೂ ಒಳ್ಳೆಯದು. ಯಾಕೆಂದರೆ ಅವರು ಏನು ನಾವು ಡಿಸೈಡ್ ಮಾಡೋವಂಥದ್ದು ಏನಿರುತ್ತೆ ಡಿಸಿಷನ್ ತಗೊಳ್ಳೋರು, ಸೊ ಏನು ಮಾಡ್ಬೋದು ಅನ್ನೋದನ್ನು ಅವರು ಬಂದಿದ ತಕ್ಷಣ ಯೋಚನೆ ಮಾಡಿ ಎಲ್ಲರಿಗೂ ಡಿಸ್ಕಷನ್ಸ್ ಮಾಡಿ ಅಲ್ಲೇ ನಮಗೆ ಒಂದು ಡೀಟೇಲ್ಸ್ ನಮಗೆ ತಿಳಿಸ್ತಾರೆ. ನಾವು ಇಂಟ್ರೆಸ್ಟು ಮತ್ತು ನಾವು ತೊಗೋಬೋದಾ, ನಾವು ಇನ್ವೆಸ್ಟ್ ಮಾಡ್ಬೋದಾ, ಪ್ರತಿಯೊಬ್ಬರು ಈಗ ಫ್ಯಾಮಿಲಿಯಲ್ಲಿ ಡಿಸ್ಕಷನ್ಸ್ ಮಾಡಿದ್ರೆ ಒಬ್ಬೊಬ್ಬರು ಐಡಿಯಾ ಒಂದೊಂದು ಥರ ಇರುತ್ತೆ. ಸೊ ಅವ್ರಿಗೆ ಈಸಿ ಆಗೋದಕ್ಕೆ ನೀವು ಫ್ಯಾಮಿಲಿ ಸಮೇತ ಬಂದು ನೋಡಿ. ಮತ್ತು ಇವಾಗ ಏನು ಫ್ಯಾಮಿಲಿ ಸಮೇತ ಅಂತಂದರೆ ಯಾಕೆ ಅಂತಂದರೆ ಅವ್ರಿಗೊಂದು ಯೋಚನೆ ಮಾಡ್ಬೋದು. ಕೆಲವು ಸಜೆಷನ್ ಕೊಡ್ತಾರೆ, ನೀನು ಈಸ್ಟ್ ಫೇಸಿಂಗ್ ತಗೋ, ನೀನು ವೆಸ್ಟ್ ಫೇಸಿಂಗ್ ತಗೋ, ಮತ್ತು ನೀನು ಮತ್ತು ಈ ಥರ ಪ್ಲ್ಯಾನ್ ಮಾಡು, ಈ ರೋಡಲ್ಲಿ ನೀನು ತೊಗೊಂಡ್ರೆ ಬೆನಿಫಿಟ್ ಇರುತ್ತೆ. ಮತ್ತು ಒಂದು ಡೆವಲಪ್ಮೆಂಟ್ ವೇಸಲ್ಲೂ ಯೋಚನೆ ಮಾಡ್ತಾರೆ. ಆಗಿಂದ ಬೇಗ ರಿಸಲ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಬಂದರೆ ಅವರು ಯೋಚನೆ ಮಾಡಿ ನಾನು ಒಂದು ವಾರ ತಿರ್ಗಾ ನಮ್ಮ ಫ್ಯಾಮಿಲಿ ಕರ್ಕೊಂಬಂದು ತೋರಿಸ್ಬೇಕು, ನಾನು ಮತ್ತು ಮನೆಯವ್ರು ಕರ್ಕೊಂಬಂದು ತೋರಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಒಂದು ಸತಿ ಬಂದರೆ ಅವ್ರಿಗೆ ಈಸಿ ಆಗುತ್ತೆ. ನಾವು ಅವ್ರು ಎಷ್ಟೇ ಜನ ಬಂದರೂ ಅವ್ರಿಗೆ ಒಂದು ವೆಹಿಕಲ್ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಪ್ರತಿಯೊಂದು ಡೀಟೇಲ್ಸು ಕೊಡ್ತೀವಿ. ಅವ್ರು ಎಷ್ಟು ಜನ ಬಂದರೂ ವಿಸಿಟ್ ಮಾಡಿಸ್ತೀವಿ ಮೇಡಮ್. ಸರ್, ಇನ್ನು ಸೈಟ್ ಇಷ್ಟ ಆಗುತ್ತೆ, ಸೈಟ್ನ ಪರ್ಚೇಸ್ ಕೂಡ ಮಾಡ್ತಾರೆ, ಆದರೆ ಒಂದಷ್ಟು ದಿನಗಳ ಬಳಿಕ ಸೈಟ್ ಬೇಡ ಅನ್ಸುತ್ತೆ. ಸೊ ಇನ್ವೆಸ್ಟ್ಮೆಂಟ್ಗೆ ಈ ಅಥರ್ವ ಪ್ರಾಪರ್ಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದಾ ಅಮೌಂಟನ್ನು? ಕಂಪ್ಲೀಟ್ ಆಗಿ ಬೇಡ ಅಂತ ಹೇಳುವಾಗ ನೀವೇ ಆ ಸೈಟನ್ನು ಏನಾದರೂ ಸೇಲ್ಸ್ ಮಾಡಿಸ್ಕೊಡುವಂತಹ ಚಾನ್ಸಸ್ ಇರುತ್ತೆ? ಆ ಥರ ಬಂದು ಗ್ರಾಹಕರು ತುಂಬ ಕಮ್ಮಿ. ಯಾಕೆಂದರೆ ಒಂದ್ಸತಿ ಪರ್ಚೇಸ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರು ತುಂಬಾ ಕಮ್ಮಿ. ಯಾಕೆಂದರೆ ಅವರು ಬಂದು ಇವಾಗ ನಾವೊಂದು 100 ರೂಪಾಯಿ 200 ರೂಪಾಯಿ ಫರ್ ಆ್ಯನಮ್ ಒಂದು ವರ್ಷಕ್ಕೆ ಒಂದು 100 ರೂಪಾಯಿ 200 ರೂಪಾಯಿ ಅಪ್ರೈಸೇಷನ್ ಅಂತ ಹೇಳ್ತೀವಿ. ಅವರು ಬೇರೆ ಕಡೆ ವಿಚಾರಿಸಿದಾಗ ಅಲ್ಲಿ 200-300 ಅಲ್ಲ 400ವರೆಗೂ
ಅಪ್ರಿಜಿಯೇಷನ್ ಇರುತ್ತೆ. ಹಾಗಿರೋದ್ರಿಂದ ಬಂದು ಯಾರು ನಮ್ಮ ಹತ್ರ ವಾಪಸ್ ತಗೊಳ್ಳಿ ಅಂತ ಹೇಳಲ್ಲ. ಬಟ್ ಅವ್ರಿಗೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಏನು ಮಾಡ್ತಾರೆ, ಬೇರೆ ಕಡೆ ಸೇಲ್ ಮಾಡಿರ್ತಾರೆ. ಇನ್ ಕೇಸ್ ಕಂಪನಿ ಕೂಡ ನಾವು ಒಂದು ವರ್ಷ ಆದಮೇಲೆ ರಿಟರ್ನ್ ನಾವು ತೊಗೊತೀವಿ ಅಂತ ಅಂದರೆ ಫಾರ್ ಇಯರ್ಗೆ ಬಂದು 200 ರೂಪೀಸ್ ಅಪ್ರಿಜಿಯೇಷನ್ ನಾವು ಕೊಟ್ಟು ವಾಪಸ್ ನಾವು ಪ್ರಾಪರ್ಟಿನ ನಾವು ತೊಗೊಳ್ತೀವಿ. ಇಲ್ಲಿ ನಾವು ತೊಗೊಳ್ಳಿಲ್ಲ ಅಂದ್ರೆ ನಮ್ಮ ಗ್ರಾಹಕರು ಇನ್ನೂ ಬರ್ತಾ ಇರ್ತಾರೆ, ಈಗ ರೆಫರೆನ್ಸ್ಗಳು ಬರ್ತಾ ಇರುತ್ತೆ, ಅದೇ ಪ್ರಾಪರ್ಟಿ ಸೈಟ್ ಕೊಡಿ ಅಂತ ಬರ್ತಾ ಇರ್ತಾರೆ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಇಂಥವ್ರ ಹೆಸರು ರಿಜಿಸ್ಟರ್ ಮಾಡಿ ಅಂತ ಹೇಳಿ ಒಂದು 200 ರೂಪೀಸ್ ಪ್ರಾಫಿಟ್ನ ನಾವು ಅವ್ರಿಗೂ ಮಾಡಿಕೊಡ್ತೀವಿ. ಸರ್, ಇನ್ನೂ ಕೆಲವರಿಗೆ ಕನ್ಫ್ಯೂಸ್ ಇರುತ್ತೆ, 30-40 ತಗೋಬೇಕಾ 60-40 ಸೈಟನ್ನು ಪರ್ಚೇಸ್ ಮಾಡಬೇಕಾ ಅಂತ. ಸೊ ಯಾವ ಸೈಟನ್ನು ತಗೊಂಡ್ರೆ ಬೆಟರ್ ಆಗುತ್ತೆ ನಿಮ್ಮ ಸಂಸ್ಥೆಯಿಂದ? ಅಂದರೆ ಈಗ 30-40 ಸಿಗುತ್ತಾ, 60-40 ಸೈಟ್ಗಳು ಸಿಗುತ್ತಾ ಅಂತ? ಖಂಡಿತ ಇದು ಒಂದು ತುಂಬ ಉತ್ತಮವಾದ ಕೆಲಸ ಇದು ಮತ್ತು ಕ್ವಶನ್ ಮೇಡಮ್. ಯಾಕೆ ಅಂತಂದರೆ ನಾವಿವತ್ತು ಒಂದು 20-30ಗೆ ಇಲ್ಲ 20-40ಗೆ ಗ್ರಾಹಕರು ನನಗೊಂದು ಚಿಕ್ಕ ಸೈಟ್ ತೊಗೊಂಡ್ರೆ ಸಾಕು, ನನ್ನ ಬಜೆಟ್ ಇರೋದು ಇಷ್ಟೇ ಅಂತ ಬರ್ತಾರೆ. ಬಟ್ ಇವತ್ತು ಸ್ವಲ್ಪ ರಿಸ್ಕ್ ತೊಗೊಂಡ್ರೆ ಅವರು ಒಂದು 30-40ನೋ 40-60ನೋ ತೊಗೊಂಡ್ರೆ ಏನಾಗುತ್ತೆ, ಮುಂದಕ್ಕೆ ತುಂಬ ಫ್ಯೂಚರ್ ಆಗುತ್ತೆ. ಯಾಕೆಂದರೆ ಮನೆ ಕಟ್ಟುವಂಥ ಟೈಮಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜಾಗ ಇದ್ದರೆ ನಾನು ಈಸಿಯಾಗಿ ನಾನು ಇನ್ನೂ ದೊಡ್ಡದಾಗಿ ನೀಟಾಗಿ ನನಗೆ ಹೆಂಗೆ ಬೇಕು ಪ್ಲ್ಯಾನ್ ಬೇಕು ಆ ಥರ ಮನೆ ಕಟ್ಕೋಬೋದು ಅಂತ ಒಂದು ಕಡೆ. ಮತ್ತು ಅವರವರು ಗ್ರಾಹಕರಿಗೆ ಅನುಕೂಲವಾಗಿ ಯೋಚನೆ ಮಾಡಿ ಅವರು ಒಂದು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಈ ಪ್ರಾಪರ್ಟಿ ಅನ್ನೋದು ಬಂದು. ಹೇಗೆ ನನ್ನ ಹತ್ರ ಈ ಬಜೆಟ್ ಇದೆ, ಈ ಥರ ಪ್ರಾಪರ್ಟಿ ಅಂದರೆ ಆ ಥರ ಪ್ರತಿಯೊಂದು ಮೆಜರ್ಮೆಂಟಲ್ಲೂ ನಮ್ಮಲ್ಲಿ 20-30ಇಂದ 30-40, 20-40 ಮತ್ತು 40-60, 30-50 ಈ ಒಂದು 4-5 ಡೈಮೆನ್ಷನು ಕೂಡ ಇದೆ. ಎಲ್ಲ ಥರ ಡೈಮೆನ್ಷನು ನಮ್ಮಲ್ಲಿ ಅವೈಲೇಬಲ್ ಇದೆ. ಆಲ್ಮೋಸ್ಟು ಕೊಡ್ತೀವಿ ಮೇಡಮ್ ಗ್ರಾಹಕರಿಗೆ, ಯಾಕೆಂದರೆ ಅವ್ರಿಗೆ ಅನುಕೂಲ ಆಗಬೇಕು, ಮೇನ್ ಇಂಪಾರ್ಟೆಂಟು. ಸೊ ನಾನು ಇವಾಗ ಒಂದು 20 ಲಕ್ಷ ಇದೆ, ನಾನು 40 ಲಕ್ಷದ ಮೆಜರ್ಮೆಂಟ್ ಪ್ರಾಪರ್ಟಿ ನಾನು 40-60 ನೋಡೋಕ್ಕಾಗಲ್ಲ. ಅವರು ಒಂದು ಮೈಂಡ್ ಸೆಟ್ ಇಕ್ಕೋ ಬಂದಿರ್ತಾರೆ. ಮ್ಯಾಕ್ಸಿಮಮ್ ಒಂದು 3 to 5 ಲ್ಯಾಕ್ವರೆಗೂ ಅವರು ಫ್ಲೆಕ್ಸಿಬಲ್ ಆ ಕಡೆ ಈ ಕಡೆ ಚಾನ್ಸಸ್ ಇರುತ್ತೆ. ಏನಂದರೆ ಅವ್ರಿಗೊಂದು ಮೈಂಡ್ ಸೆಟ್ ಇಕ್ಕೋ ಬಂದಿರುತ್ತೆ, ಅವ್ರಿಗೆ ಏನು ಅನುಕೂಲ ಆಗೋ ಥರ ಇರುತ್ತೆ ಆ ಥರ ಮೆಜರ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಸರ್, ಇನ್ನು ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ರೀತಿ ಆಗಿರುತ್ತೆ? ಯಾಕಂದರೆ ರಿಜಿಸ್ಟ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮೇಡಮ್ ನಮ್ಮಲ್ಲಿ ಈಗ ಒಂದು ಪ್ರಾಪರ್ಟಿನ ಅವರು ಜಾಗ ನೋಡಿ ಇಷ್ಟ ಆಯಿತು ಅಂದಿದ ತಕ್ಷಣ ಒಂದು ಬುಕ್ಕಿಂಗ್ ಪ್ರೊಸೆಸಿಂಗ್ ಅಂತ ಇರುತ್ತೆ. ಆ ಬುಕ್ಕಿಂಗ್ ಮಾಡಿದ ತಕ್ಷಣ ನಾವು ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ಟು ಅವ್ರಿಗೆ ಒಂದು ವೀಕ್ ಟೈಮ್ ನಾವು ಕೊಡ್ತೀವಿ. ಅವರು ಅಡ್ವೊಕೇಟ್ ಹತ್ರ ಹೋಗಿ ಅವರು ಎನ್ಕ್ವೈರಿ ಮಾಡಿ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ಅವ್ರಿಗೆ ಓಕೆ ಆಯಿತು ಅಂದರೆ ನೆಕ್ಸ್ಟ್ ಪ್ರೊಸೆಸಿಂಗ್ ಅಗ್ರಿಮೆಂಟ್ ಇರುತ್ತೆ. ಇಲ್ಲ ನಮಗೆ ಏನು ಅಗ್ರಿಮೆಂಟ್ ಬೇಡ ಅಂದರೆ ಡೈರೆಕ್ಟ್ ರಿಜಿಸ್ಟರ್ ಮಾಡಿಕೊಡ್ತೀವಿ ಮೇಡಮ್. ವಿತಿನ್ ಒಂದು 3 days 2 days ಟೈಮ್ ತೊಗೊಂಡು ರಿಜಿಸ್ಟ್ರೇಷನ್ ಆಫೀಸ್ಗೆ ಬಂದರೆ ಡೈರೆಕ್ಟ್ ರಿಜಿಸ್ಟ್ರ್ ಕೂಡ ಆಗುತ್ತೆ. ನಮ್ಮದು ಬಂದು ಪ್ರಾಪರ್ಟಿ ಬಂದು ಎಲ್ಲ ರೆಡಿ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇರೋದು. ಬ್ಯಾಂಕ್ ಲೋನ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ನಮ್ಮಲ್ಲಿ 4 ಬ್ಯಾಂಕ್ ಲೋನ್ ಇದೆ. ವಿತಿನ್ ಲೋನ್ ಬೇಕು ಅನ್ನೋರು ಒಂದು ಅವ್ರದ್ದು ಡಾಕ್ಯುಮೆಂಟ್ಸ್ ಏನಿರುತ್ತೆ, KYC ಡಾಕ್ಯುಮೆಂಟ್ಸ್, ಈಗ ಬ್ಯಾಂಕ್ ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು, IT ಆಗಿರೋದ್ರೆ IT ಇರ್ಬೋದು, ಈ ಥರ ಕೆಲವೊಂದು ಬ್ಯಾಂಕವರು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ ವಿತಿನ್ 10 to 15 ಡೇಸಲ್ಲಿ ಅವರು ಸ್ಯಾಂಕ್ಷನ್ ಲೆಟ್ರ್ ರಿಲೀಸ್ ಮಾಡ್ತಾರೆ. ಸೊ ಅದಾಗಿದ ತಕ್ಷಣ ರಿಜಿಸ್ಟ್ರೇಷನ್ನು. ಇಲ್ಲ ನಾನು ಕ್ಯಾಶಲ್ಲೇ ಇದ್ದೀವಿ, ನಮ್ಮ ಹತ್ರ ಪೇಮೆಂಟ್ ರೆಡಿ ಇದೆ ಅಂತ ಹೇಳೋ ಗ್ರಾಹಕರಿಗೆ ವಿತಿನ್ 2 days ಟೈಮ್ ಕೊಟ್ಟರೆ ಸಾಕು ಮೇಡಮ್. ರಿಜಿಸ್ಟ್ರೇಷನ್ ಯಾವಾಗಲೂ ರನ್ನಿಂಗಲ್ಲೇ ಇದೆ. ಸೊ ಖಂಡಿತ ನಾವು ರಿಜಿಸ್ಟರ್ ಮಾಡಿಕೊಡ್ತೀವಿ. ಸರ್, ವಿತಿನ್ 2 days ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಟ್ರಿ. ಇನ್ನು ಕೆಲವರು ಸೈಟ್ ವಿಸಿಟಿಂಗ್ ಬಂದ ನಂತರ ಆ ಸೈಟ್ ಇಷ್ಟ ಆಗುತ್ತೆ, ಬಟ್ ಒಂದೇ ಕಂತಿನಲ್ಲಿ ಅವರಿಗೆ ಅಮೌಂಟನ್ನು ಕಟ್ಟೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಸೊ ಅಂಥವ್ರಿಗೆ ಎಷ್ಟು ದಿನಗಳ ಅವಕಾಶ ಕೊಡ್ತೀರಾ, ಅಥವಾ ಒಂದೇ ಕಂತಿನಲ್ಲಿ ಅಮೌಂಟ್ ಏನಾದರೂ ಕಟ್ಟಬೇಕು? ಇಲ್ಲ ಮೇಡಮ್, ನಾವು ಅದೇ ಹೇಳಿದ್ರೆ ಬುಕ್ಕಿಂಗ್ ಪ್ರೊಸೆಸಿಂಗ್ ಆಯಿತು ಅಂದರೆ ಅಗ್ರಿಮೆಂಟ್ ಆದಮೇಲೆ ರಿಜಿಸ್ಟ್ರೇಷನ್. ಕೆಲವರೆಲ್ಲ ನಮ್ಮ ಹತ್ರ ಇವಾಗ ಒಂದು ಸ್ವಲ್ಪ ದುಡ್ಡಿದೆ, ಒಂದು 50% ಅಂದರೂ ಆ ಥರ ಗ್ರಾಹಕರು ಬಂದರೂ ನಾವು ರಿಜಿಸ್ಟರ್ ಮಾಡಿಕೊಡ್ತೀವಿ. ವಿತಿನ್ ಒಂದು 3-4 ತಿಂಗಳು ನಾವು ಟೈಮ್ ಕೊಡ್ತೀವಿ. ಆ ಟೈಮ್ ಒಳಗಡೆ ಅವ್ರು ಕ್ಲಿಯರ್ ಮಾಡಬೇಕಾಗುತ್ತೆ ಮೇಡಮ್. ಮತ್ತು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ನಮ್ಮದು ಬ್ಯಾಂಕ್ ಲೋನ್ ವ್ಯವಸ್ಥೆ ಇರೋದ್ರಿಂದ ಇವತ್ತು ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8% ಒಳಗಡೆ ಇದೆ. 7.6 to 8.6ವರೆಗೂ. ಸೊ ಇದು ಲೋನ್ ಆಗುತ್ತೆ ಇರೋದ್ರಿಂದ ಕಾರಣದಿಂದ ಗ್ರಾಹಕರು ಒಂದು ಲೋನ್ಗೆ ಹೋಗ್ತಾರೆ, ಅವ್ರಿಗೊಂದು ಸೆಕ್ಯೂರ್ ಇರುತ್ತೆ. ಲೋನ್ ಅಂದರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಂತ ಆಗಿರೋದ್ರಿಂದ ಅವ್ರು ಒಂದು ಲೋನ್ಗೆ ಹೋಗಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತಾರೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅಥರ್ವ ಪ್ರಾಪರ್ಟೀಸ್ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಡ್ರಿ. ಥ್ಯಾಂಕ್ ಯು. ನೋಡಿದಲ್ಲ ವೀಕ್ಷಕರೇ, ಇದಾಗಿತಿ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.